ವೀಕ್ಷಕರೇ, ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಲ್ ಪ್ರಕಾಶ್ ನಾಗಮಂಗಲ. ಇವತ್ತು ನಮ್ಮ ಅತಿಥಿಯಾಗಿ ರಾಜ್ಯ BJP ಹಿರಿಯ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾದ ಈಶ್ವರಪ್ಪನವರಿದ್ದಾರೆ. ಈಶ್ವರಪ್ಪನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲೋ ಒಂದು ಕಡೆ BJP ನಾಯಕರು BBMP ಚುನಾವಣೆ ಹೊಸ್ತಿಲಲ್ಲಿರುವಾಗ ಆತ್ಮವಿಶ್ವಾಸದ ಕೊರತೆಯಿಂದ ಬಳಲ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಾಂಗ್ರೆಸ್ಸಿಗೆ ಕೇಳೋ ಪ್ರಶ್ನೆ ನಂಗೆ ಕೇಳ್ತಾ ಇದ್ದೀರಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಹಿಂದೆ ತಾವು ಅಧಿಕಾರದಲ್ಲಿದ್ದರೆ ಕೇಂದ್ರದಲ್ಲೂ ತಮ್ಮ ಅಧಿಕಾರ ಇದೆ. ಈಗ ಮೋದಿ ಅಲೆ ಇಡೀ ನಗರದಲ್ಲಿ ವ್ಯಾಪಿಸಿದೆ ಅಂತ ಹೇಳ್ಕೊತಿದ್ದೀರಿ. ಆದರೂ ಚುನಾವಣೆ ನಂತರ ಸಮಾನ ಪಕ್ಷಗಳ ಜೊತೆ, ಸಮಾನ ಮನಸ್ಕರ ಜೊತೆ ಹೊಂದಾಣಿಕೆ ಮಾಡ್ಕೋತೀವಿ ಅನ್ನೋ ಸ್ಟೇಟ್ಮೆಂಟ್ ಮಾಡ್ತೀರಿ ನೀವು. ವಿಧಾನ ಪರಿಷತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಹುಮತ ಇಲ್ಲ. ಸಭಾಪತಿ ಸ್ಥಾನಕ್ಕೆ ಮಾನ್ಯ ಶಂಕರಮೂರ್ತಿ ಅವರಿಗೆ ಚುನಾವಣೆ ಸ್ಪರ್ಧೆ ಮಾಡಿದಾಗ JDS ಅವ್ರಿಗೆ ಬೆಂಬಲ ಕೊಡ್ತು. ಭಾರತೀಯ ಜನತಾ ಪಾರ್ಟಿಗೆ JDS ಬೆಂಬಲ ಕೊಟ್ಟಾಗ ನಮ್ಮ ಕರ್ತವ್ಯ ಇದೆ, ಉಪಸಭಾಪತಿ ಸ್ಥಾನಕ್ಕೆ ನಾವು ಅವ್ರಿಗೆ ಬೆಂಬಲ ಕೊಟ್ಟಿವಿ. ಇದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆಗಳಿಗೆ ನಾವು ಯಾವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಬೆಂಗಳೂರು ಕಾರ್ಪೊರೇಷನ್ಗೆ ಉದಾಹರಣೆ, ನಾವು ಎಲ್ಲ ಸ್ಥಾನಗಳಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಿದ್ದೀವಿ. BBMP ಟಿಕೆಟ್ ಹಂಚಿಕೆ ವಿಚಾರದಲ್ಲೇ ನಾಯಕರ ಜೊತೆ ಮಾರಾಮಾರಿ ಹಳು ಕೇಂದ್ರ ನಾಯಕರ ಹತ್ರಕ್ಕೆ ಹೋಗಿದ್ದೀರಿ. ನಗು ಬರೋದು ನಿಮ್ಮ ಪ್ರಶ್ನೆಗಳು ಕೇಳಿದ್ರೆ. ನೀವೇನೋ ಸ್ವತಃ ನಮ್ಮ ಮೀಟಿಂಗಲ್ಲೇ ಬಂದು ಕುಂತ್ಬಿಟ್ರೇನೋ ಅನ್ನೋ ಥರದಲ್ಲಿ ಮಾತಾಡ್ತಾ ಇದ್ದೀರಿ. ಭಾರತೀಯ ಜನತಾ ಪಾರ್ಟಿ ಇಲ್ಲ ಸರ್, ನಿಮ್ಮ ನಾಯಕರೇ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಮಾಜಿ ಪುರಪಿತರಿಗೆ ಟಿಕೆಟ್ ನಿರಾಕರಣೆ ಆಗಿದೆ, ಇನ್ನೊಬ್ಬ ಮಾಜಿ ಸಚಿವರು ಹತ್ರು ಅಂತ ಸುದ್ದಿ ಬಂದಿದೆ. ಎಲ್ಲ ಸುದ್ದಿನೂ ಸತ್ಯನೂ ಇರಲ್ಲ, ಎಲ್ಲ ಸುದ್ದಿನೂ ಸುಳ್ಳು ಇರಲ್ಲ. ಕಾಂಗ್ರೆಸ್ ಸರ್ಕಾರ ಇರೋಂಥ ಸಂದರ್ಭದಲ್ಲಿ ಈ ಸರ್ಕಾರವನ್ನು ಮಣಿಸೋದಕ್ಕೆ ನಮ್ಮದು ತಂತ್ರ ಇದೆ. ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡ್ತೀವಿ, ಯಾರಿಗೆ ಕೊಡಬೇಕು ಕೊಡಲ್ಲ. ಅದು ಇದಕ್ಕೂ ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಏನೋ ಹಿಂದೆ ಬಿದ್ದಿದೆ ಅನ್ನೋಂಥ ಮಾತು ನೀವೇನು ಪ್ರಾರಂಭ ಮಾಡಿದ್ರಲ್ಲ, ಇದು 100ಕ್ಕೆ 100 ಸುಳ್ಳು. ಭಾರತೀಯ ಜನತಾ ಪಾರ್ಟಿ ನಾವು ಅಗ್ರಸ್ಥಾನದಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ. ಆತ್ಮವಿಶ್ವಾಸ ಪ್ರಶ್ನೆ ಇಲ್ಲ. ನಾಳೆ ಚುನಾವಣೆ ಮುಗಿದ್ಮೇಲೆ ನೀವು ಮತ್ತೆ ಕರೀರಿ. ಇವತ್ತು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತದಿಂದ ಕಾರ್ಪೊರೇಷನ್ ಹಿಡಿತೀವಿ, ಬೆಂಗಳೂರು ಕಾರ್ಪೊರೇಷನ್. ಈ ನಂಬಿಕೆ ನನಗಿದೆ. ಇಲ್ಲಿ ಅಬ್ಬರಿಸುವ BJP ನಾಯಕರು ಕೇಂದ್ರದ ವರಿಷ್ಠರ ಮುಂದೆ ಇಲಿ ಮರಿಗಳ ಥರ ಇರ್ತಾರೆ. ಯಾರು ಹೇಳಿದಂಗಂತ? ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಅವರು ನಮ್ಮ ಕಾರ್ಯಕರ್ತರೆ, ನಾವು ಕಾರ್ಯಕರ್ತರೆ. ಇಲ್ಲ ಅಲ್ಲಿ ಆನೆ, ಹುಲಿ, ಇಲಿ ಇದ್ಯಾವುದು ಇಲ್ಲ. ಇದನ್ನ ನಿಮ್ಮ ಪಕ್ಷದ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಸರ್, ಏರ್ಪೋರ್ಟಿಂದ ರಾಜಾರೋಷವಾಗಿ ಬರೋ ಅವರು ಡೆಲ್ಲಿಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಇಳಿತಿದ್ದಂಗೆನೆ ಇಲಿ ಮರಿಗಳಾಗೋಗ್ಬಿಡ್ತಾರೆ. ನಡ್ಕೊಂಡು ಹೋಗ್ತೀವಿ ಅಂತ ವರ್ಚಸ್ವಿ ನಾಯಕರು ಇಲ್ಲ ಅಂತ. ನೋಡಿ, ನಾನು ಅದಕ್ಕೆ ಹೇಳ್ತಾ ಇರೋದು, ವರ್ಚಸ್ವಿ ನಾಯಕ ಆಕಾಶದಿಂದ ಉದುರು ಬರಲ್ಲ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ. ನಾವೆಲ್ಲರೂ ಸಾಮಾನ್ಯ ಕಾರ್ಯಕರ್ತರೆ. ನಾಯಕ ಅನ್ನೋಂಥ ಅಹಂಕಾರ ಯಾವತ್ತು ಬರುತ್ತೋ ಅವ್ನು ಕಾರ್ಯಕರ್ತ ಅಲ್ಲ. ನಾವೆಲ್ಲ ಕಾರ್ಯಕರ್ತರೆ. ಕೇಂದ್ರ ನಾಯಕರ ಜೊತೆಗೆ ಅವ್ರ ಹಿರಿತನಕ್ಕೆ, ಅವರ ಅನುಭವ ತಕ್ಕಂತೆ ನಾವು ಅವ್ರಿಗೆ ಗೌರವ ಕೊಡ್ತೀವಿ ಅಂದ ತಕ್ಷಣ ಅವ್ರು ಹುಲಿ, ನಾವು ಇಲಿ ಅಂತ ಭಾವನೆ ಇದ್ದರೆ ಅದು. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅಂದರೆ, ಕೆಲವು ಸಚಿವರಾದವ್ರನ್ನ ಬಿಟ್ಟರೆ ರಾಜ್ಯದ ಇನ್ಯಾವುದೇ ನಾಯಕರುಗಳಿಗೆ, ಮುಂಚೂಣಿ ನಾಯಕರುಗಳಿಗೆ ಕೇಂದ್ರದಲ್ಲಿ ಬೇರೆ ರೀತಿಯ ಅಧಿಕಾರಗಳು ಸಿಗಲಿಲ್ಲ. ಯಾರು ಸಿಕ್ಕಿಲ್ಲ? ಯಾರು ಸಿಗಬೇಕು? ಕರ್ನಾಟಕ ರಾಜ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ 3 MP ಮಿನಿಸ್ಟರ್ ಸ್ಥಾನ ಇನ್ಯಾವ ರಾಜ್ಯದಲ್ಲಿ ಕೊಟ್ಟಿದ್ದಾರೆ? ಬೇರೆ 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 ಕಾರ್ಪೊರೇಷನ್ಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ರಾಜಕೀಯ ನೇಮಕ ಮಾಡೋ ಸುಮಾರು ಅವಕಾಶ ಇದೆ ಅಲ್ರಿ. ಆದ್ರೆ ರಾಜ್ಯದಲ್ಲಿ ಅದನ್ನ ಬಳಸ್ಕೊಳ್ಳುವಂತ ವರ್ಚಸ್ವಿ ನಾಯಕರು ಇಲ್ಲ ಅಂತ. 2.5 ವರ್ಷ ಆಯ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ. ಎಷ್ಟು ಮಂತ್ರಿ ಸ್ಥಾನ ಖಾಲಿ ಇದೆ, ಎಷ್ಟು ಬೋರ್ಡ್ ಚೇರ್ಮನ್ಗಳು ಖಾಲಿ ಇದೆ, ಎಷ್ಟು ಸದಸ್ಯತ್ವ ಖಾಲಿ ಇದೆ. ನಾವು ಬಂದಿನ 1 ವರ್ಷ ಆಯ್ತು. ಡಿಫ್ರೆನ್ಸ್ ಅದಕ್ಕೆ 1 ವರ್ಷ ಆಗಿದೆ. ಬಂದು ಮಾಡ್ತೀವಿ ನಾವು. ಏನು ನಾಳೆನೇ ಬೆಳಗ್ಗೆ ಮಾಡಬೇಕು ಅಂತ ಏನಿಲ್ಲಲ್ಲ, ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಆದರೆ ಒಂದು ತಿಳ್ಕೊಳ್ಳಿ, ಈ ರೀತಿ ಯಾವುದೋ ಒಂದು ಸ್ಥಾನಕ್ಕೆ ಯಾರನ್ನೂ ಮಾಡಿಲ್ಲ ಅನ್ನೋದಕ್ಕೂ, ಕೇಂದ್ರದಲ್ಲಿ ಈ ರೀತಿ ನಾಯಕತ್ವ ಬೆಳೆದಿಲ್ಲ ಅನ್ನೋದಕ್ಕೂ ಸಂಬಂಧವೇ ಇಲ್ಲ. ನಮ್ಮ ಎಲ್ಲ MP ಗಳು ಒಟ್ಟಾಗಿದ್ದೀವಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಇಂಥ ಒಬ್ಬ ಪ್ರಧಾನಮಂತ್ರಿ ಸಿಕ್ಕಿರೋದು ಅಂತ ಇಡೀ ದೇಶದ ಜನ ಸಂತೋಷ ಪಡ್ತಿರೋಂಥ ಸಂದರ್ಭದಲ್ಲಿ ಯಾರೋ ಏನೋ ಆಡ್ಕೋತಾರೆ ಅಂತ ಅದಕ್ಕೆ ನಾವು ಕಿವಿ ಕೊಡೋದಿಲ್ಲ, ಲೆಕ್ಕಕ್ಕೂ ಇಟ್ಕೊಳಲ್ಲ. ನಿಮ್ಮಲ್ಲಿ ಬಹುತೇಕ ನಾಯಕರಿಗೆ VRS ಭಯ ಶುರು ಆಗಿದೆ. ಯಾವ VRS? ಕಳೆದ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ನೀವು ಮಾಡ್ಕೊಂಡಿರ್ತಕ್ಕಂಥ ಹಗರಣಗಳು, ನಾನಾ ರೀತಿಯ ಅಧಿಕಾರ ದುರುಪಯೋಗದ ಇವು ನಿಮ್ಮನ್ನು ಕಾಡ್ತಾ ಇದ್ದಾವೆ. ನೀವು ಲೋಕಾಯುಕ್ತ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ರಿ. ಸುಸ್ತಿ ಬಳಸಿಬೇಡ, ನೇರ ಮಾತಾಡಿ. ನಾನು ನೇರವಾಗಿ ಉತ್ತರ ಕೊಡ್ತೀನಿ. ಈಗ ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲಿ SM ಕೃಷ್ಣ, ಧರ್ಮಸಿಂಗು ಇವರೆಲ್ಲರೂ ಕೂಡ ಕೇಸಿದೆ. ಜನತಾದಳದ ಕುಮಾರಸ್ವಾಮಿ ಕೇಸಿದೆ. ಭಾರತೀಯ ಜನತಾ ಪಾರ್ಟಿಲಿ ಯಡಿಯೂರಪ್ಪನವ್ರ ಮೇಲೂ ಕೇಸಿದೆ. ನೀವು ಗಮನಿಸಿ, ಈಗ ಲೋಕಾಯುಕ್ತದ ಮುಖಾಂತರ ಕೇಸ್ಗಳು ಹಾಕ್ಸ್ತಾ ಇದ್ದಾರಲ್ಲ, ಯಾಕೆ SM ಕೃಷ್ಣ ಮೇಲೆ ಹಾಕ್ಸ್ಬಾರ್ದಾ? ಧರ್ಮಸಿಂಗ್ ಮೇಲೆ ಹಾಕ್ಸ್ಬಾರ್ದಾ?
ಲೋಕಾಯುಕ್ತಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಸಂಬಂಧ ಹೇಳಿ ನೋಡೋಣ. ಇನ್ನೊಂದು ಕೇಳಿ, ಇನ್ನೊಂದು ಕೇಳಿ, ಪ್ಲೀಸ್, ಇನ್ನೊಂದು ಸರಿ ಕೇಳಿ. ಒಂದ್ ನಿಮಿಷ, ಇನ್ನೊಂದು ಕೇಳ್ಬಿಡಿ, ಹೇಳಿಬಿಡಿ, ಹೇಳ್ತೀನಿ ನಾನು. ಇದೇ ಲೋಕಾಯುಕ್ತ ಬಗ್ಗೆ ಮಾತಾಡ್ತಾ ಇರೋಂಥ ಸಿದ್ದರಾಮಯ್ಯನವ್ರು ಕೇಳಕ್ಕೆ ಇಷ್ಟಪಡ್ತೇನೆ. 2 ಕೇಸನ್ನು ನೀವು ವಜಾ ಮಾಡಿಸ್ಕೊಂಡ್ರಲ್ಲ, ನಿಮ್ಗೇನು ಅನಿಸ್ಲಿಲ್ವಾ ಮುಖ್ಯಮಂತ್ರಿಯಾಗಿ? ಲೋಕಾಯುಕ್ತನ ನೀವು ರಕ್ಷಣೆ ಮಾಡಿ, ಅವ್ರು ನಿಮ್ಮ ರಕ್ಷಣೆ ಮಾಡ್ತೀರಿ. ನಾವು ಯಾವುದೇ ಕಾರಣಕ್ಕೂ ನಾವು ವಜಾ ಮಾಡಿಸ್ಕೊಂಡಿಲ್ಲ. ಕೇಸ್ಗಳು ಬಿತ್ತು, ಕೇಸ್ಗಳು ನಡೀತಾ ಇದೆ. ಯಾವ ಕೇಸಲ್ಲೂ ಕೂಡ ನಮ್ಮ ಯಾವುದೇ ನಾಯಕರು ತಪ್ಪಿತಸ್ಥರು ಅಂತ ಇನ್ನೂ ತೀರ್ಮಾನ ಆಗಿಲ್ಲ, ಆಗೋದೂ ಇಲ್ಲ. ಈ ವಿಶ್ವಾಸ ನನಗಿದೆ. ಸರ್, ನೀವು ಆರೋಪ ಬಂದಾಗ ಅದು ಸಾಬೀತಾಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ಆ ಒಂದು ನೈತಿಕ ಹೊಣೆಗಾರಿಕೆನ ಹೊರಲಿಕ್ಕೆ ನಾನು ಅದನ್ನೇ ಹೇಳ್ತಿರೋದು. ನೈತಿಕ ಹೊಣೆಗಾರಿಕೆ ಯಾವಾಗ ಆಡಳಿತ ನಡೆಸ್ತಾ ಇರೋಂಥ ಪಕ್ಷ ತನ್ನ ಪಕ್ಷದ ಹಿಂದಿನ ಮುಖ್ಯಮಂತ್ರಿಗಳ ಮೇಲೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಕೇಸ್ಗಳು ಹಾಕಿದ್ರೆ ನಾನು ಮೆಚ್ತೀನಿ. ಅದು ಬಿಟ್ಟು ಈ ಕಾಂಗ್ರೆಸ್ ಬರ್ತಿದ್ದಂಗೆ ಅದರಲ್ಲಿರೋಂಥ ದ್ವೇಷದ ರಾಜಕಾರಣ ಮಾಡಿಕೊಂಡು ಯಡಿಯೂರಪ್ಪರ ಮೇಲೆ, ಕುಮಾರಸ್ವಾಮಿ ಮೇಲೆ ಇವ್ರು ರಾಜಕಾರಣ ಮಾಡ್ತಾರಲ್ಲ, ಸ್ವತಃ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಒಂದು ಕೇಸ್ ಹಾಕ್ಸ್ಕೊಳಲ್ಲ. ಇದ್ದಿದ್ದು 2 ಕೇಸನ್ನು ಅದನ್ನು ವಜಾ ಮಾಡಿಸ್ಕೋತಾರೆ ಕಾಂಗ್ರೆಸ್. ಇದು ಕಾಂಗ್ರೆಸ್ ಪಕ್ಷ ಅಂತ ಕರೀತಾರೆ. ಸರ್, ಏನು ಇಲ್ಲದೆ ಇದ್ದಾಗ ತಾನಾಗೆ ತಾನು ಬಿ ರಿಪೋರ್ಟ್ ಆದ್ರೆ ಅದನ್ನ ನೀವು ವಜಾ ಮಾಡಿಸ್ಕೋತಾರೆ ಅಂತೀರೇನು? ನೋಡಿ, ಏನು ಇಲ್ಲದೆ ಅನ್ನೋ ತೀರ್ಮಾನ ಯಾವಾಗುತ್ತೆ? ಯಾವ ತೀರ್ಮಾನ? ಎಂಕ್ವೈರಿ ಆಯ್ತಾ? ಮುಖ್ಯಮಂತ್ರಿ ಅವರು ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಸಾಲು ಕೇಸ್ಗಳು. ಇವತ್ತು 16 ಕೇಸು, ನಾಳೆ 12 ಕೇಸು. ಹುಡುಕಿದ್ರೆ ಬೇಕಾದಷ್ಟು ಕೇಸ್ ಸಿಗುತ್ತೆ. ಹುಡುಕಿ ಹಾಕ್ತಿದಾರಲ್ಲ. ಯಾವುದಾದ್ರೂ ಒಂದು ಕೇಸ್ನಲ್ಲಿ ನಮ್ಮ ತಪ್ಪಿತಸ್ಥರು ತೀರ್ಮಾನ ಆಗಿದೆಯಾ? ಮಾಡಿ ತೀರ್ಮಾನ. ಇದನ್ನ 2 ಮಾತ್ರ ನೀವು ವಜಾ ಮಾಡ್ತೀರಿ. ಇದ್ರ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡಲ್ಲ? BJP, ಕಾಂಗ್ರೆಸ್, JDS ಯಾಕೆ ಮಾಡೋದಿಲ್ಲ? ಕಾಂಗ್ರೆಸ್ಸಿನ ಪರವಾಗಿ ಯಾಕೆ ಲೋಕಾಯುಕ್ತ ಇರ್ತೀರಿ? ನೀವು ಇಲ್ಲಿ ಅಬ್ಬರಿಸುತ್ತಿರುವ ನೀವು ಹೊರಗಡೆ ಈ ಬಗ್ಗೆ ಜೋರಾಗಿ ದನಿ ತೆಗಿತಾ ಇಲ್ಲ. ಅಯ್ಯೋ, ವಿಧಾನ ಪರಿಷತ್ತಲ್ಲೂ ಮಾತಾಡದೆ, ಹೊರಗೂ ಮಾತಾಡದೆ, ಇಲ್ಲಿ ಅಲ್ಲಿ ಪ್ರಶ್ನೆ ಇಲ್ಲ. ನಾವೊಂದು ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಲೋಕಾಯುಕ್ತ ಅನ್ನಂಥ ಒಂದು ಸಂಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ದುರುಪಯೋಗ ಮಾಡ್ಕೋತಾ ಇದೆ. ಇದಕ್ಕೆ ಹೆದರಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಲ. ನನಗೆ ಪೂರ್ಣ ನಂಬಿಕೆ ಇದೆ. ಯಡಿಯೂರಪ್ಪನವ್ರು ಇರ್ಬೋದು, ಬೇರೆ ಯಾರು ಬೇರೆ ಕೇಸ್ಗಳು ಹಾಕಿದರೆ ತುಂಬ ಸ್ಪಷ್ಟವಾಗಿ ಮುಕ್ತವಾಗಿ ಹೊರಗೆ ಬರ್ತಾರೆ, ನಂಬಿಕೆ ನನಗಿದೆ. ಈಶ್ವರಪ್ಪನವರೇ, ನಿಮ್ಮ ಜೊತೆ ಚರ್ಚೆ ಮುಂದುವರಿಸ್ತೀನಿ. ಈಗ ಒಂದು ಬ್ರೇಕ್.